ಈಗಂತೂ ಟ್ರೆಂಡಿಂಗಲ್ಲಿರುವ ಚಿಪ್ಸ್ ಚಾಟ್ ನಿಮಿಷಗಳಲ್ಲಿ ರೆಡಿ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮತ್ತು ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಒಂದ್ಸರಿ ಮನೆಯಲ್ಲಿ. ಯಾವುದೇ ಒಂದು ಚಿಪ್ಸ್ ಪ್ಯಾಕೆಟ್ ತೊಗೊಳ್ಳಿ. ನಾನು ಲೇಸ್ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೊಂಡು ಮುರ್ಕೊಳ್ಳಿ. ನೋಡಿ ಈ ರೀತಿ ಸ್ವಲ್ಪ ಪುಡಿ ಪುಡಿ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡಿರುವಂಥ ಟೊಮೆಟೊ, ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ನಂತರದಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂತಹ ಕ್ಯಾಬೇಜ್ ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ಸ್ವಲ್ಪ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ. ನಂತರ ಸ್ವಲ್ಪ ಮಯೋನೀಸ್ ಕೂಡ ಹಾಕ್ತಾಯಿದ್ದೀನಿ. ನಂತರದಲ್ಲಿ ಮಯೋನೀಸ್ ಆದಮೇಲೆ ನಿಮ್ಮ ಹತ್ರ ಚೀಸ್ ಇತ್ತು ಅಂದರೆ ಅದನ್ನು ಕೂಡ ಹಾಕ್ಕೊಳ್ಳಿ. ನಂತರ ಮೆಲ್ಟೆಡ್ ಚೀಸ್ ಇರಲಿಲ್ಲ, ಅದರಿಂದ ಹಾಕಿರಲಿಲ್ಲ ನಾನು. ನಂತರ ಇಲ್ಲಿ ಸ್ವಲ್ಪ ಕೆಚಪ್, ಟೊಮೆಟೊ ಕೆಚಪ್ ಇರುತ್ತಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಬೇಕಾದರೆ ನೀವು ಸ್ವಲ್ಪ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಇಷ್ಟು ಮಾಡಿ ಈ ರೀತಿ ಕಲ ಅಂತ ಕಲಿಸ್ಬಿಟ್ರೆ ಸೂಪರಾಗಿರುವ ಚಿಪ್ಸ್ ಚಾಟ್ ರೆಡಿ. ಅಂಗಡಿಗಳಲ್ಲಿ ಒಂದು ಪ್ಯಾಕೆಟಿಗೆ 80 ರೂಪಾಯಿ 90 ರೂಪಾಯಿ ಹೇಳ್ತಾರೆ. ಮನೆಯಲ್ಲಿ ನೀವೇ ಒಂದು 20 ರೂಪಾಯಿ ಪ್ಯಾಕೆಟ್ ತೊಗೊಂಬಂದು ಈ ರೀತಿ ಸೂಪರಾಗಿರುವ ಚಾಟ್ನ ಮಾಡ್ಕೋಬೋದು. ಇಲ್ಲಿ ಅಂತೂ ಹುಬ್ಳಿಯಲ್ಲಂತೂ ತುಂಬ ನಡೀತಾ ಇವೆ ಇವೆಲ್ಲ. ಅಂದರೆ ಈಗ ಲೋಕಲ್ ಸೈಡೆಲ್ಲ ಅಂಗಡಿಗಳೆಲ್ಲ ಹಾಕ್ಕೊಂಡು ತುಂಬಾ ಇದರಲ್ಲಿ ಅರ್ನಿಂಗ್ ಮಾಡ್ತಾಯಿದ್ದಾರೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಮನೇಲಿ ಮಾಡಿ ನೋಡಿ. ಸೂಪರಾಗಿರುವ ಚಿಪ್ಸ್ ಚಾಟ್ ರೆಡಿ ಆಯಿತು. ಯಾವುದೇ ಚಿಪ್ಸ್ ಪ್ಯಾಕೆಟ್ ತೊಗೊಂಡು ಈ ರೀತಿಯಾಗಿ ಮಾಡ್ಕೊಳ್ಳಿ, ತುಂಬ ಸಖತ್ತಾಗಿರುತ್ತೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.